ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ. ಈ ಶಿವನ ವಾರದ ವಿಶೇಷತೆ ಏನು? ಇವತ್ತು ಯಾವ ದೇವರನ್ನ ಪೂಜೆ ಮಾಡಿದರೆ ನೀವು ಪುಣ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಬಹುದು? ಅದರ ಜೊತೆಗೆ 12 ರಾಶಿಗಳ ಫಲಾಫಲ ಏನು ಹೇಳುತ್ತೆ? ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಸೋಮವಾರ ಶಿವನ ವಾರ, ಇವತ್ತಿನ ವಿಶೇಷತೆಯನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ವಿಭುಶ್ಚಾನೇಕಧಾಯ ಶಿರತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ಚತುರ್ಥಿಯೂ ಸೇರಿದೆ ಸೋಮವಾರದಲ್ಲಿ. ಹೀಗಾಗಿ ಶಿವ ಹಾಗೂ ಶಿವನ ಪ್ರೀತಿಯ ಪುತ್ರನಾಗಿರತಕ್ಕಂಥ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬಹುದು. ಚತುರ್ಥಿ ಶುಕ್ಲ ಪಕ್ಷ ಚತುರ್ಥಿಯಲ್ಲಿ ನಾವು ಕೃಷ್ಣ ಪಕ್ಷ ಚತುರ್ಥಿ ತುಂಬ ಪ್ರಸಿದ್ಧಿ ನಮಗೆ. ಯಾಕೆಂದರೆ ಸಂಕಷ್ಟಹಾರ ಬರುತ್ತೆ ಅಂತ. ಶುಕ್ಲ ಪಕ್ಷ ಚೌತಿಯಲ್ಲೂ ಕೂಡ ಗಣಪತಿಯ ಆರಾಧನೆ ತುಂಬ ಶ್ರೇಷ್ಠವಾದದ್ದೇ. ಶುಕ್ಲ ಪಕ್ಷ ಬರತಕ್ಕಂಥ ಚೌತಿಯಲ್ಲಿ 4 ಚೌತಿ, ಶುಕ್ಲ ಪಕ್ಷದ 4 ಚೌತಿಗಳಲ್ಲಿ ವಿನಾಯಕನಿಗೆ ಮೋದಕದ ನೈವೇದ್ಯ ಅಥವಾ ಹಾರ ಇವುಗಳನ್ನು ಮಾಡಿಸಿ ಅದನ್ನು ಪ್ರಸಾದ ತಗೊಂಡ್ರೆ ಕಾರ್ಯಸಿದ್ಧಿಯಾಗುತ್ತೆ ಅಂತಕ್ಕಂಥದ್ದಿದೆ. ಹೀಗಾಗಿ ಶುಕ್ಲ ಪಕ್ಷ ಚತುರ್ಥಿಯಲ್ಲೂ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು. ಈ ದಿವಸ ಅಂತೂ ಬಲ ತಂದೆ ಮಕ್ಕಳ ಆರಾಧನೆಗೆ ಒಂದು ವಿಶೇಷವಾದ ಕಾಲ ಇದೆ. ಹೀಗಾಗಿ ಈಶ್ವರನಿಗೆ ಅಭಿಷೇಕ, ಗಣಪತಿಗೆ ಗರಿಕೆಯಿಂದ ಅರ್ಚನೆ, ಇವೆಲ್ಲ ತುಂಬ ಫಲಪ್ರದವಾಗಿರ್ತಕ್ಕಂಥದ್ದು. ಶಿವನಿಗೂ ಅಷ್ಟೇ ಬಿಲ್ವದಳದ ಬಿಲ್ವಪತ್ರೆಯನ್ನು ಅರ್ಚನೆ ಮಾಡಿಸ್ತಕ್ಕಂಥದ್ದು. ಗಣಪತಿಗೆ ದೂರ್ವಾರ್ಚನೆ, ಅದು ತುಂಬ ಶ್ರೇಷ್ಠ. ದೂರ್ವೆಯನ್ನು ಗಣಪತಿಗೆ ಅನಲಾಸುರ ಅಂತ ಒಬ್ಬ ರಾಕ್ಷಸ. ಅನಲ ಅಂದರೆ ಏನು ಹೇಳಿ, ಬೆಂಕಿ. ಅವನ ಜೊತೆಗೆ ಹೋರಾಟ ಮಾಡಿ ಗಣಪತಿಗೆಲ್ಲ ಮೈಯೆಲ್ಲ ಧಗಧಗಿಸಿ ಹೋಗ್ಬಿಡ್ತು. ಹಾಗಾಗಿ ಗಣಪತಿಯಲ್ಲಿ ಅವನನ್ನು ಸಂಹಾರ ಮಾಡಿ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಈ ಗರಿಕೆ, ಆ ಹುಲ್ಲು ಹಾಸಿನ ಮೇಲೆ ಮಲಗದಂತೆ ಸ್ವಲ್ಪ ತಂಪಾಯ್ತಂತೆ. ಹೀಗಾಗಿ ಆ ಗರಿಕೆಯಿಂದ ಅರ್ಚನೆ ಮಾಡಿದ್ರೆ ಅವನು ತಂಪಾಗ್ತಾನೆ. ಯಾವಾಗ ನಾವು ಶಾಂತವಾಗ್ತೀವೋ ಆ ಸಂದರ್ಭದಲ್ಲಿ ಮನಸ್ಸು ಪ್ರಸನ್ನವಾಗಿರುತ್ತಲ್ವ. ಹಾಗಾಗಿ ಆ ಪ್ರಸನ್ನತೆ ಇದ್ದಾಗ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅವನು ಪ್ರಾರ್ಥನೆ ಮಾಡೋದ್ರಿಂದ. ಹಾಗಾಗಿ ಗರಿಕೆಯಿಂದ ಅವನಿಗೆ ಅರ್ಚನೆ ಮಾಡತಕ್ಕಂಥದ್ದಿದೆ. ಹೀಗಾಗಿ ದಿವಸ ತಪ್ಪದೆ ನಿಮ್ಮ ತಾಪಶಮನಕ್ಕೆ, ನಾವು ಯಾವುದೋ ಒಂದು ಬಿಸಿಗೆ ತೂತಾಗಿರ್ತೀವಿ, ಹಾಗಾಗಿ ಕೋಪ ಬಂದುಬಿಡುತ್ತೆ, ಕ್ರೋಧ, ಸಿಟ್ಟು, ಜ್ವಾಲೆ ಎಲ್ಲ ಹೇಳುತ್ತೆ. ಕೆಲಸಕ್ಕೆ ಹೋಗ್ತೀರಾ, ವಾತಾವರಣ ಬಿಸಿಯಾಗಿರ್ತದೆ. ಹೀಗಾಗಿ ಅಲ್ಲಿ ತಂಪಾಗಬೇಕು ಅಂದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಬಹಳ ಒಳ್ಳೆಯದು. ಹೀಗಾಗಿ ಈ ದಿವಸ ಈಶ್ವರ ಸಹಿತನಾದ, ಗಣಪತಿ ಸಹಿತನಾದ ಈಶ್ವರ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಇಬ್ಬರಿಗೂ ಒಂದು ನಮಸ್ಕಾರ ಹಾಕಿ ಆಫೀಸಿಗೆ ಹೋಗಿ ಅಥವಾ ನಿಮ್ಮ ಕೆಲಸಗಳಲ್ಲಿ ತೊಡಗಿ. ಆಫೀಸ್ ಅಂತಷ್ಟೇ ಅಲ್ಲ, ಯಾವುದೇ ಕೆಲಸ ಆಗಬಹುದು. ಅಲ್ಲಿ ನಿಮಗೆ ಸ್ವಲ್ಪ ವಾತಾವರಣ ಬಿಸಿಯಾಗಿದೆ, ವಾತಾವರಣ ಯಾಕೋ ಒಂಥರ ಬೆಂಕಿ ವಾತಾವರಣ ಅನ್ನಿಸ್ತಾ ಇದೆ ಅಂದರೆ ಗಣಪತಿಗೆ 21 ಗರಿಕೆ ಸಮರ್ಪಣೆ ಮಾಡಿ ಅರ್ಚನೆ ಮಾಡಿಸಿ ಹೋದರೆ ತುಂಬ ಶಮನವಾಗುತ್ತೆ, ಶಾಂತವಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತು ಶುಕ್ಲ ಪಕ್ಷ ಚೌತಿ ಇದ್ದು ಇವತ್ತು ಗಣಪತಿ ಹಾಗೂ ಶಿವನನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಕೋಪತಾಪವನ್ನು ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಬಳ್ಳಾರಿಯಿಂದ ರಘುರಾಜ್ ಅವರು ಕಳಿಸಿದ್ದಾರೆ. ರಘುರಾಜ್ ಅವರ ಜನ್ಮ ದಿನಾಂಕ 10/5/1997, ಹುಟ್ಟಿದ ಸಮಯ ಮಧ್ಯಾಹ್ನ 3:20. ಕೆಲಸ ಹಾಗೂ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಘುರಾಜ್ ಅವರ ಪ್ರಶ್ನೆ ಕೆಲಸ, ಮದುವೆ, ವೃತ್ತಿ, ವಿವಾಹ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನದಿಂದ ಈ ಕರ್ಮಸ್ಥಾನದ ಅಧಿಪತಿ ಬುಧ, ಆತ ಅಷ್ಟಮದಲ್ಲಿದ್ದಾನೆ. ಸಪ್ತಮಾಧಿಪತಿ ಗುರು
ನೀಚ ಸ್ಥಾನದಲ್ಲಿದ್ದಾನೆ. ನೋಡಿಪ್ಪ, ಎರಡೂ ಗ್ರಹಗಳು ದುರ್ಬಲವಾಗಿದ್ದಾವೆ. ಹೀಗಾಗಿ ದುರ್ಬಲವಾಗಿದ್ದಾಗ ಗ್ರಹಗಳಿಗೆ ಬಲ ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ಸಹಜವಾಗಿ ನಮಗೆ ಆ ಫಲ ದೂರ ಆಗ್ತಾ ಹೋಗುತ್ತೆ. ಇದು ತೊಂದರೆ. ಮತ್ತು ಅಷ್ಟೇ ಅಲ್ಲ, ವಿವಾಹಕ್ಕೆ ಶನಿ ಕೇತುಗಳ ದೃಷ್ಟಿ, ಸಪ್ತಮದಲ್ಲಿ ಶನಿ ಕೇತುಗಳು ಇರ್ತಕ್ಕಂಥದ್ದು ಕಾರಣ. ಹೀಗಾಗಿ ನೋಡಿ, ಮೊದಲನೇದಾಗಿ ಕೆಲಸ ದೃಢವಾಗಲಿ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ತಪ್ಪದೆ ಪ್ರತಿ ಬುಧವಾರ ಹೆಸರು ಕಾಳನ್ನಾದರೂ ದಾನ ಮಾಡಿ, ಹೆಸರು ಕಾಳಿನ ಪಾಯಸ ನೈವೇದ್ಯ ಮಾಡಿ ಪ್ರಸಾದವಾರು ತಗೊಳ್ಳಿ. ಇದನ್ನು ಮಾಡೋದ್ರಿಂದ ಹೀಗೆ ನೀವು 12 ಬುಧವಾರ ಮಾಡಬೇಕು. ಇದನ್ನು ಮಾಡಿ ನಿಮಗೆ ಕೆಲಸದಲ್ಲಿ ಒಂದು ಬಲ ಬರುತ್ತೆ. ಆಮೇಲೆ ವಿವಾಹಕ್ಕೆ ಈ ಶನಿ ಕೇತು ಗುರು ಇಷ್ಟು ಗ್ರಹಗಳ ಶಾಂತಿ ಬೇಕು. ಆಮೇಲೆ ವಿವಾಹಕ್ಕೆ ಅನುಕೂಲ ಆಗುತ್ತೆ. ಮತ್ತು ಕುಜನ ದೋಷವೂ ಇದೆ, ಸ್ವಲ್ಪ ತೊಡಕಿದೆ ಅವರೇ. ಹೀಗಾಗಿ ಗ್ರಹ ಶಾಂತಿ ಜಪಸಹಿತವಾಗಿ ಮಾಡಿಸೋದು ತುಂಬ ಒಳ್ಳೆಯದು. ಇದಕ್ಕೆಲ್ಲ ಒಂದಷ್ಟು ಸಮಯ ಬೇಕು. ನಿಮ್ಮ ತಾರಾನುಗಳು ನೋಡಿಕೊಂಡು ಹತ್ತಿರದಲ್ಲಿ ಯಾರು ಒಳ್ಳೆ ಪಂಡಿತರನ್ನು ಕೇಳಿ ಈ ಶಾಂತಿ ಮಾಡಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಪೂರ್ಣಿಮಾ ಅವರು ಕಳಿಸಿದ್ದಾರೆ. ಪೂರ್ಣಿಮಾ ಅವರ ಜನ್ಮ ದಿನಾಂಕ 7/7/2003. ಹುಟ್ಟಿದ ಸಮಯ ರಾತ್ರಿ 11:05. ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪೂರ್ಣಿಮಾ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಇದು ಮೀನ ಲಗ್ನ. ಲಗ್ನದ ಅಧಿಪತಿ ಗುರು ನಿಮ್ಮ ಜಾತಕದಲ್ಲಿ ತುಂಬ ಬಲಿಷ್ಠನಾಗಿದ್ದಾನೆ. ಅದು ಪಂಚಮ ಸ್ಥಾನದಲ್ಲಿ. ಬುದ್ಧಿಸ್ಥಾನಾಧಿಪೇ ಸೌಮ್ಯೆ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದಿಶೇತ್ ಪರೇ ಇಂಗಿತಜ್ಞೋ ಮೇಧಾವೆ ಕಾರಕ್ಕೆ ಶುಭ ಸಂಯುತೆ ಅಂತ ಒಂದು ದೊಡ್ಡ ಸೂತ್ರ ಅದು. ಹೀಗಾಗಿ ತುಂಬ ಚೆನ್ನಾಗಿದೆ. ಮೇಧಾವಿಗಳಾಗ್ತೀರಾ, ಬುದ್ಧಿಶಾಲಿಗಳಾಗ್ತೀರಾ, ತುಂಬ ಪ್ರಜ್ಞಾವಂತಿಕೆಯಿಂದ ವರ್ತಿಸ್ತೀರಾ. ಇದೆಲ್ಲ ತುಂಬ ಚೆನ್ನಾಗಿದೆ ಇವರೇ. ಈಗಂತೂ ನಿಮಗೆ ಸಂಧಿಶಾಂತಿ ಇದೆ. ಶೀಘ್ರದಲ್ಲೂ ರಾಹು ಬೃಹಸ್ಪತಿ ಸಂಧಿಶಾಂತಿ ಇದೆ, ದಯವಿಟ್ಟು ಮಾಡಿಸಿ. ಆಮೇಲೆ ಮೇ ನಂತರ ನಿಮಗೆ ತುಂಬ ಉತ್ಕೃಷ್ಟವಾಗಿದೆ. ಆರೋಗ್ಯ ಬಲ ಇದೆ, ವಿದ್ಯಾ ಬಲ ಇದೆ, ವೃತ್ತಿ ಬಲ ಇದೆ, ಎಲ್ಲವೂ ತುಂಬ ಚೆನ್ನಾಗಿದೆ. ಹೀಗಾಗಿ ಸದ್ಯಕ್ಕೆ ನೀವು ಶೀಘ್ರದಲ್ಲಿ ರಾಹು ಬೃಹಸ್ಪತಿ ಸಂಧಿಶಾಂತಿ ಮಾಡಿಸಿ, ಈ ವಾರದಲ್ಲೇ ಮಾಡಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕಲಬುರಗಿಯಿಂದ ಕೋರೇಶ್ ಅವರು ಕಳಿಸಿದ್ದಾರೆ. ಕೋರೇಶ್ ಅವರ ಜನ್ಮ ದಿನಾಂಕ 24/7/2008. ಹುಟ್ಟಿದ ಸಮಯ ಬೆಳಗ್ಗೆ 6:05. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕೋರೇಶ್ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಇದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ವಿದ್ಯಾಧಿಪತಿ ನಿಮಗೆ ಲಗ್ನದಲ್ಲಿದ್ದಾನೆ. ಆದರೆ ವಿದ್ಯಾಸ್ಥಾನದಲ್ಲಿ ಕುಜ ಶನಿಯರಿದ್ದಾರೆ. ಇದು ಸ್ವಲ್ಪ ತೊಡಕು. ಹೀಗಾಗಿ ನೀವು 2 ಪರಿಹಾರ ಮಾಡಬೇಕು. ಒಂದು, ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗೋದು. ಎರಡನೇದಾಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗೋದು. 2 ದೇವಸ್ಥಾನಗಳಲ್ಲಿ ಹೋಗಿ ಒಂದು ವಿಶೇಷ ಪೂಜೆ ಮಾಡಿಸಿ. ಅಭಿಷೇಕ, ಜೇನಿನ ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಜೇನಿನ ಅಭಿಷೇಕ ಮಾಡಿಸಿ ಪ್ರಸಾದ ತಗೊಳ್ಳೋದು. 2 ದೇವಸ್ಥಾನದಲ್ಲಿ ಅದೇ ಕೆಲಸ. ಒಂದು ಶನಿವಾರ, ಮತ್ತೊಂದು ಮಂಗಳವಾರ. ಇದು ತುಂಬ ಬೇಕು. ಇದನ್ನು ತಪ್ಪಿಸದೇ ಮಾಡಬೇಕು ನೀವು. ಈಗ ಶನಿ ಭುಕ್ತಿ ನಡೀತಾ ಇದೆ. ಹೀಗಾಗಿ ನೀವು ತಪ್ಪದೇ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇದು ತುಂಬ ಸಹಾಯವಾಗುತ್ತೆ. ನೀವು ಶಿಕ್ಷಣದಲ್ಲಿ ವಿಶೇಷ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಬೇಕು, ಚೆನ್ನಾಗಿ ಒಳ್ಳೆಯ ವಿದ್ಯಾರ್ಥಿ ಅನ್ನಿಸ್ಕೋಬೇಕು ಅಂದರೆ ಇವೆರಡು ದೇವರ ಉಪಾಸನೆ ಬೇಕು. ತಪ್ಪದೆ ಮಾಡಿ. ಒಳ್ಳೆಯದಾಗುತ್ತೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಸುರೇಶ್ ಅವರು ಕಳಿಸಿದ್ದಾರೆ. ಸುರೇಶ್ ಅವರ ಜನ್ಮ ದಿನಾಂಕ 18/12/1985. ಹುಟ್ಟಿದ ಸಮಯ ಬೆಳಗಿನ ಜಾವ 4:30. ಅಮೆರಿಕಾದಲ್ಲಿದ್ದಾರೆ. ಯಾವಾಗ ಬೆಂಗಳೂರಿಗೆ ವಾಪಸ್ ಬರ್ಬೋದು ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುರೇಶ್ ಅವರ ಪ್ರಶ್ನೆ, ಯಾವಾಗ ಸ್ವದೇಶಕ್ಕೆ ಬರ್ತಾರೆ ಇವರು ಅಂತ ಪ್ರಶ್ನೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ಇದು ಇವರಿಗೆ ಕರ್ಮಾಧಿಪತಿ ಸೂರ್ಯ ದ್ವಿಸ್ವಭಾವ ರಾಶಿಯಲ್ಲಿದ್ದಾನೆ. ಅಂದರೆ ದ್ವಿಸ್ವಭಾವ ಅಂದರೆ ಸಹಜವಾಗಿ 2 ಹೇಳ್ತಾ ಇದೆಯಲ್ಲ, ಒಂದು ಚರಸ್ವಭಾವ ಮತ್ತೊಂದು ಸ್ಥಿರ ಸ್ವಭಾವ ಅಂತ. ಹೋಗಿ ಬಂದು ಈ ಥರದ್ದಿರ್ತದೆ. ಈ ಥರದ್ದು ಲಕ್ಷಣ ಅವನು ಇರ್ತಕ್ಕಂಥದ್ದು. ಅದರಲ್ಲೂ ವಿಭಾಗ ಇದೆ ಬಿಡಿ, ಅದೆಲ್ಲ ಬೇಡ, ನಿಮಗೆ ಅವಶ್ಯಕತೆ ಇಲ್ಲ. ನಿಮಗೆ ಫಲ ಬೇಕು, ಯಾವಾಗ ಬರ್ತಾರೆ ಅಂತ ಬೇಕು. ಈಗ ಪ್ರಸ್ತುತ ಇವರಿಗೆ ನಡೀತಾ ಇರೋ ಕಾಲ ಇದೆಯಲ್ಲ, ಈಗ ಬುಧ ದಶೆಯಲ್ಲಿ ಇವರಿಗೆ ನೋಡಿ, ಈಗ ಕೇತುವಿನ ಭುಕ್ತಿ
ನಡೀತಾ ಇದೆ. ನೋಡಿಪ್ಪ, ನನಗನ್ಸುತ್ತೆ ಬಹುಶಃ 2028 ಜನವರಿ ನಂತರದಲ್ಲಿ ಅವಕಾಶ ಇದೆ. ಹೀಗಾಗಿ ಆಗ ಬರಲಿಕ್ಕೆ ಅವಕಾಶ ಇದೆ. ಅವರು ಪ್ರಯತ್ನ ಮಾಡಬೇಕು. ಅವಕಾಶ ಇದ್ದಾಗ ನಾವು ಪ್ರಯತ್ನ ಮಾಡದೇ ಇದ್ದರೂ ಬರಲಿಕ್ಕಾಗಲ್ಲ. ಹೀಗಾಗಿ ಅವರಿಗೆ ಅನುಕೂಲ ಇದೆ. ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ರೆ ಶೀಘ್ರದಲ್ಲಿ ಅನುಕೂಲ ಉಂಟಾಗುತ್ತೆ. ಅಷ್ಟನ್ನು ಮಾಡಲಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಪ್ರತಿಭಾ ಅವರು ಕಳಿಸಿದ್ದಾರೆ. ಪ್ರತಿಭಾ ಅವರ ಜನ್ಮ ದಿನಾಂಕ 23/3/1997. ಹುಟ್ಟಿದ ಸಮಯ ಸಂಜೆ 5:15. ಮದುವೆ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರತಿಭಾ ಅವರ ಪ್ರಶ್ನೆ ಮದುವೆ, ಕೆಲಸ. ಹೌದು ಶಾಸ್ತ್ರಿಗಳೇ. ಕೆಲಸ ಮೊದಲು ನೋಡೋಣ. ಜಾತಕ ನೋಡೋದಾದರೆ ನೋಡಿ, ತಮ್ಮದು ಸಿಂಹ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ, ತೊಂದರೆ ಇಲ್ಲ. ಮೌಢ್ಯನಾಗಿದ್ದಾನಾದರೆ ಇದು ತೊಂದರೆ. ಯಾವುದು ನಿಮಗೆ ಕರ್ಮ ವೃತ್ತಿಯನ್ನು ತಂದುಕೊಡುತ್ತೋ ಆ ಅಧಿಪತಿ ಮೌಢ್ಯನಾಗಿದ್ದರೆ ಮೌಢ್ಯತೆಯಿಂದಾಗಿ ಫಲನಾಶವಾಗುತ್ತೆ. ಹೀಗಾಗಿ ಏನಪ್ಪ ಮಾಡೋದು? ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರೂ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಪ್ರತಿ ಶುಕ್ರವಾರ ಅಮ್ಮನವರಿಗೆ ಸ್ವಲ್ಪ ಅವರೆಕಾಳು ಹಾಗೂ ಬಿಳಿ ವಸ್ತ್ರ, ಶ್ವೇತ ವಸ್ತ್ರ ಹಾಗೂ ಅವರೇ ಧಾನ್ಯ ಇದನ್ನು ತಗೊಂಡು ಹೋಗಿ ದಾನ ಮಾಡಿ. 16 ಶುಕ್ರವಾರ ಶ್ರದ್ಧೆಯಿಂದ, ಶ್ರದ್ಧಾ ಕಾಮಸ್ಯ ಮಾತರಂ ಅಂತ ಒಂದು ಮಾತು. ಹೀಗಾಗಿ ಅತ್ಯಂತ ತೀವ್ರವಾದ ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಮಾಡಿ, ಕೆಲಸಕ್ಕೆ ಅನುಕೂಲ ಆಗುತ್ತೆ. ತೊಡಕಿರಯ್ಯ ಹೊರಗೆ ಬರ್ತೀರ. ಇನ್ನು ತಾವು ವಿವಾಹದ ಬಗ್ಗೆ ಕೇಳಿದ್ದೀರ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ನೀವು ಗ್ರಹಶಾಂತಿ ಬೇಕು. ಕುಜದೋಷ ಇದೆ. ಎರಡನೇದಾಗಿ ಕುಜದೋಷ ಅಷ್ಟಾಗಿ ಅಂತಲ್ಲ, ಈ ಸಿಂಹ ಲಗ್ನಕ್ಕೆ ಸ್ವಲ್ಪ ತೊಂದರೆ ಇಲ್ಲ, ಆದರೆ ಶಾಂತಿ ಬೇಕು. ಮತ್ತು ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಹೀಗಾಗಿ ಶನಶ್ಚರ ಶಾಂತಿ ಬೇಕು. ಹೀಗಾಗಿ ಗ್ರಹಶಾಂತಿಯನ್ನು ಮಾಡಿಸಿ ನಂತರದಲ್ಲಿ ವಿವಾಹ ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಈಗ ಮೀನರಾಶಿಯಲ್ಲಿ ಚಂದ್ರನ ಸಂಚಾರ ಇದೆ. ಆತ ಮೇಷಕ್ಕೆ ಬಂದುಬಿಡ್ತಾನೆ ಈ ದಿವಸನೇ. ಹೀಗಾಗಿ ಅವೆರಡರ ಸಂಚಾರವನ್ನು ಗಮನದಲ್ಲಿಟ್ಟುಕೊಂಡು ನೋಡೋಣ ಫಲವನ್ನು. ಇನ್ನು ಗುರು ದ್ವಿತೀಯದಲ್ಲಿರ್ತಕ್ಕಂಥದ್ದು ಅಂದರೆ ವೃಷಭ ರಾಶಿಯಲ್ಲಿ, ಕುಜ ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಮಾಂದಿ ಈ ದಿವಸ ಕರ್ಕಟಕ ರಾಶಿಯಲ್ಲಿ ಉದಯ ಆಗಿದೆ. ಇನ್ನು ನಂತರ ಕನ್ಯಾ ರಾಶಿಯಲ್ಲಿ ಕೇತು, ಕುಂಭರಾಶಿಯಲ್ಲಿ ರವಿ ಶನಿಯರ ಯುತಿ, ಮೀನರಾಶಿಯಲ್ಲಿ ಶುಕ್ರ ರಾಹು ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿದ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಚಂದ್ರನ ಬಲ ಚೆನ್ನಾಗಿದೆ. ಹೀಗಾಗಿ ಬಹಳ ಶೀಘ್ರದಲ್ಲಿ ಆತ ಏನು ಮೇಷರಾಶಿಯನ್ನು ತಲುಪೋದ್ರಿಂದ, ಅಂದರೆ ನಿಮ್ಮ ರಾಶಿಯನ್ನು ರೀಚ್ ಆಗೋದ್ರಿಂದಾಗಿ ಸುಖ ಫಲವನ್ನು ಕಾಣ್ತೀರಾ. ಕೃಷಿಕರಿಗೆ ನೋಡಿ, ಅಲ್ಲಿ ಮಾಂದಿ ಉದಯಾಗಿದೆ. ವಸ್ತುತಃ ಚಂದ್ರನ ಕರ್ಕಟಕ ರಾಶಿಯ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇದ್ದಾನೆ, ಅಲ್ಲಿ ಮಾಂದಿ ಉದಯಾಗಿದೆ. ಹೀಗಾಗಿ ಬಂಧು ಮಿತ್ರರ ಸಹಕಾರ ಇರ್ತದೆ, ಆದರೆ ಆ ಸಹಕಾರ ನಿಮಗೆ ಇರಿಟೇಷನ್ನೂ ಆಗಬಹುದು. ಯಾಕಾದರೂ ಸಹಾಯ ತಗೊಂಡು ಅಂತ ಅನ್ನಿಸ್ಬಹುದು. ಆ ಥರ ಆಗುತ್ತೆ. ಕೃಷಿಕರಿಗೆ ವಿಘ್ನಗಳು, ತೊಡಕುಗಳು ಸೂಚಿಸ್ತಾ ಇದೆ. ನೀರಿನ ಕಂಟಕಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ಈ ಎಲ್ಲ ವಿಚಾರಗಳಲ್ಲಿ. ಪ್ರಯಾಣದಲ್ಲೂ ಅಷ್ಟೇ ತುಂಬ ಹುಷಾರಾಗಿರಬೇಕು. ಉಳಿದ ಹಾಗೆ ದಿವಸ ಕುಟುಂಬ ಸಹಕಾರ ಚೆನ್ನಾಗಿದೆ. ಕುಟುಂಬದಲ್ಲಿ ಒಳ್ಳೆಯ ಮಾತಿನ ಬಲ ಇತ್ಯಾದಿಗಳಿಂದಾಗಿ ಒಳ್ಳೆಯ ಫಲವೂ ಇದೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಆತಂಕ ಬೇಡ. ಹೆಚ್ಚಿನ ಚಂದ್ರನ ಬಲ ಸ್ವಲ್ಪ ಚಿಗುರ್ತಾ ಇರೋದ್ರಿಂದಾಗಿ ಅನುಕೂಲ ಉಂಟಾಗುತ್ತೆ. ಪ್ರಾರ್ಥನೆಗೆ ಈ ದಿವಸ ನೀವು ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ವೃಷಭ ರಾಶಿಯವರಿಗೆ ಈ ದಿವಸ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಬೇನೆ ತುಂಬ ನೋವಾಗೋ ಸಾಧ್ಯತೆ ಇರ್ತದೆ. ಕೆಮ್ಮು ಇವುಗಳಿಂದಾಗಿ ತಟ್ಕೊಳ್ಳೋಕ್ಕಾಗದೆ ಅಥವಾ ಇನ್ನೇನೋ ಅಂಟು ಕಂಠ ಭಾಗ ಚೆನ್ನಾಗಿಲ್ಲ ಈ ದಿವಸ. ಇನ್ನು ಉಳಿದ ಹಾಗೆ ಈ ದಿವಸ ಕೆಟ್ಟ ಸಲಹೆಗಳು, ಯಾರ್ದೋ ಮಾತು ಕಟ್ಕೊಂಡು ನಾನು ಬಂದುಬಿಟ್ಟೆ, ಇಂಥ ಸಿಕ್ಕಾಕ್ಕೊಂಡೆ ಅಂತ ಅಂತೀವಲ್ಲ, ಆ ರೀತಿಯಲ್ಲಿ ಆಗುತ್ತೆ. ಅನ್ಯರ ಸಲಹೆ ನಿಮಗೆ ಅದು ತೊಂದರೆಯನ್ನು ಉಂಟು ಮಾಡುತ್ತೆ. ಸಲಹೆಯಿಂದ ತೊಂದರೆ. ಇನ್ನು ಉಳಿದ ಹಾಗೆ ದಿವಸ ಭಯದ ವಾತಾವರಣ ಕೂಡ ಇದೆ. ಸ್ವಲ್ಪ ಯಾಕೋ ಆತಂಕ, ನಡುಕ ಈ ರೀತಿಯಲ್ಲಿ ಆಗುತ್ತೆ. ಕೆಲಸದಲ್ಲಿ ಸ್ವಲ್ಪ ಪರವಾಗಿಲ್ಲ, ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ಸಾಗುತ್ತೆ. ಅನುಕೂಲದ ವಾತಾವರಣ ಇದೆ. ಈ ದಿವಸ ಪರಿಹಾರಕ್ಕೆ ದುರ್ಗಾ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ನೋಡಿ, ಈ ದಿವಸ ಸ್ವಲ್ಪ ಕಠಿಣ ಮಾತು, ವಾಕ್ಪಾರುಷ್ಯ ಅಂತೀವಿ, ಆ ರೀತಿಯಲ್ಲಾಗುತ್ತೆ. ಮನೆಯಿಂದ ಸ್ವಲ್ಪ ಆಚೆ ಇರೋಣ, ಮನೆ ಈ ದಿವಸ ಯಾಕೋ ಅಸಮಾಧಾನ ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅಂಥ ಒಂದು ವಾತಾವರಣ, ಕಹಿ ವಾತಾವರಣ. ವಿದ್ಯಾರ್ಥಿಗಳಿಗೆ ತೊಂದರೆಗಳು, ಆಹಾರ ತೊಂದರೆ ಮಾಡಿಕೊಳ್ತಕ್ಕಂಥದ್ದು, ನೀರು ಪಾನೀಯ
ಅದನ್ನು ತೊಗೊಳ್ಳೋದ್ರಿಂದ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಹೀಗಾಗಿ ಜ್ಯೂಸು ಮತ್ತೊಂದು ಕುಡಿಯುವಾಗ ಎಚ್ಚರಿಕೆ ಇರಲಿ. ಉಳಿದ ಹಾಗೆ ಈ ದಿವಸ ಹಣಕಾಸಿಗೂ ಸ್ವಲ್ಪ ತೊಂದರೆ ತಕರಾರು ಸೂಚಿಸ್ತಾ ಇದೆ. ಕೆಲಸದಲ್ಲೂ ಅಷ್ಟೇ ಪರಿಶ್ರಮ ಇದೆ. ಈ ದಿವಸ ಮಿಥುನ ರಾಶಿಯವರಿಗೆ ಸ್ವಲ್ಪ ಅಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಇವರೇ, ಆದರೆ ರಾಹು ಯುತಿಯೂ ಇದೆ, ಬುಧನ ಯುತಿಯೂ ಇದೆ, ನಿಮ್ಮ ಜನ್ಮಾಧಿಪತಿ ಇದ್ದಾನೆ. ಹೀಗಾಗಿ ಕೆಲಸದ ಪ್ರೆಷರ್ ನಿಮಗೆ ಆರೋಗ್ಯ ವ್ಯತ್ಯಾಸವನ್ನು ಮಾಡಬಹುದು. ವರ್ಕ್ ಪ್ರೆಷರ್, ಆ ರೀತಿಯ ಪ್ರೆಷರ್ ಉಂಟಾಗೋ ಸಾಧ್ಯತೆ ಇರ್ತದೆ. ತನ್ಮೂಲಕ ಕೋಪ ತಾಪ ಕಹಿಯಾಗಿದೆ ಈ ದಿವಸ. ಇದಕ್ಕೆ ಏನಪ್ಪ ಪರಿಹಾರ? ಇದಕ್ಕೆ ವಿಷ್ಣು ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಶಾಂತವಾಗುತ್ತೆ ನಿಮ್ಮ ಮನಸ್ಸು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ತೊಡಕಿದೆ, ತರಚೋದು, ಗಾಯ ಆಗೋದು ಇಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ನಿಮಗೂ ಅಷ್ಟೇ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಅತಿ ಆಗುತ್ತೆ ಈ ದಿವಸ. ಸ್ವಲ್ಪ ಬೆಂಕಿ ವಾತಾವರಣ. ತಪ್ಪದೇ ನೋಡಿ, ಪ್ರಾರಂಭದಲ್ಲಿ ಹೇಳಿದೆ ನಾನು, ಗಣಪತಿ ಪ್ರಾರ್ಥನೆ ಮಾಡೋದ್ರಿಂದಾಗಿ ಆ ಬಿಸಿ ಕಡಿಮೆ ಆಗುತ್ತೆ ಅಂತ. ಹೀಗೆ ಗರಿಕೆ ಸಮರ್ಪಣೆ ಮಾಡಿ ಗಣಪತಿಗೆ, ತುಂಬ ಒಳ್ಳೆಯದು. ಉಳಿದ ಹಾಗೆ ಈ ದಿವಸ ದೇವತಾ ಪೂಜೆ ಪುನಸ್ಕಾರ, ಉತ್ತಮರ ಭೇಟಿ, ಉತ್ತಮ ಚಿಂತನೆಗಳ ಒಂದು ಏನು ಆಲೋಚನೆ, ಇವುಗಳೆಲ್ಲ ನಿಮಗಿದೆ ಈ ದಿವಸ. ಅಂತಹ ಸಂಪರ್ಕವೂ ಏರ್ಪಾಡಾಗುತ್ತೆ. ಪ್ರಾರ್ಥನೆ ಗಣಪತಿಗೆ ಗರಿಕೆ ಸಮರ್ಪಣೆ ಮಾಡಿ. ಸಿಂಹರಾಶಿಯವರಿಗೆ ದಿವಸ ವ್ಯಯ ಇದೆ, ಕಾಲಿಗೆ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಕೆಲಸದಲ್ಲಿ ಸಹಕಾರ, ಹಿರಿಯರ ಮತ್ತು ಉತ್ತಮರ ಮಾರ್ಗದರ್ಶನ, ಒಳ್ಳೆಯ ಬುದ್ಧಿವಂತರ ಸಲಹೆ ಸಿಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ತಂದೆ ಮಕ್ಕಳಲ್ಲಿ ಯಾವುದೇ ಕಿರಿಕಿರಿ ಇಲ್ಲ ಈ ದಿವಸ, ಸಾಮರಸ್ಯ ಇರ್ತದೆ. ಅನುಕೂಲದ ವಾತಾವರಣ ಹೆಚ್ಚಾಗಿದೆ, ಲಾಭದಾಯಕವಾಗಿದೆ. ಹೀಗಾಗಿ ಒಂದು ನಿರಾಳವಾಗಿರಬಹುದು. ಈ ಕಾಲಿನ ತೊಡಕು ಇತ್ಯಾದಿಗಳಿಗಾಗಿ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ನಿಮಗೆ ಒಂದು ಬಲ ಇದೆ, ಅಧಿಕಾರ ಸ್ತರದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಬಲ ಚೆನ್ನಾಗಿದೆ, ಲಾಭವೂ ಇದೆ, ವಿದೇಶ ವಹಿವಾಟಿನ ಲಾಭ ಇತ್ಯಾದಿ, ಒಳ್ಳೆಯ ಸಲಹೆ ಸಿಗೋದು, ಮತ್ತು ವೃತ್ತಿಯಲ್ಲೂ ತುಂಬ ಚೆನ್ನಾಗಿ ಅನುಕೂಲಗಳಾಗ್ತಕ್ಕಂಥದ್ದು, ಸಹಕಾರ ಸಿಗೋದು ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ. ನಿಮ್ಮ ಆಲೋಚನೆಗೂ ಅವ್ರಿಗೂ ಮ್ಯಾಚ್ ಆಗೋಲ್ಲ, ಅದು ನಿಮಗೆ ಜಗಳ ತರುವ ಸಾಧ್ಯತೆ ಇರ್ತದೆ. ಹೀಗಾಗಿ ಶ್ರೀನಿವಾಸ ಸನ್ನಿಧಾನದಲ್ಲಿ ಹಾಲು ಜೇನಿನ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ತುಲಾರಾಶಿಯವರಿಗೆ ಈ ದಿವಸ ಕರ್ಮಾಧಿಪತಿ ನಿಮಗೆ ಚೆನ್ನಾಗಿದ್ದಾನೆ, ಹೀಗಾಗಿ ಅನುಕೂಲ ಆಗುತ್ತೆ. ವೃತ್ತಿಯಲ್ಲಿ ಅಲ್ಲಿ ಮಾಂದ್ಯವತಿಯಾಗಿದೆ, ಹೀಗಾಗಿ ಕೆಲಸದಲ್ಲಿ ಅನುಕೂಲವೂ ಇದೆ, ಕಿರಿಕಿರಿಯೂ ಇದೆ, ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಉಂಟಾಗುತ್ತೆ. ಹೀಗಾಗಿ ಗಣಪತಿ ಸನ್ನಿಧಾನಕ್ಕೆ ತಪ್ಪದೇ ಹೋಗಿ ಬನ್ನಿ. ಗಣಪತಿ ದರ್ಶನ, ಅಷ್ಟೋತ್ತರ ಸೇವೆ ಇತ್ಯಾದಿ ಮಾಡಿಸೋದ್ರಿಂದಾಗಿ ಒಂದು ಬಲ ಬರುತ್ತೆ. ಉಳಿದ ಹಾಗೆ ಈ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಪ್ರಯಾಣದಲ್ಲಿ ಸೌಖ್ಯತೆಯನ್ನು ಕಾಣ್ತೀರಾ, ಮಕ್ಕಳಿಂದ ಸ್ವಲ್ಪ ಸಮಾಧಾನದ ಫಲ ಇದೆ, ಹೆಚ್ಚಿನ ಚೆನ್ನಾಗಿದೆ. ವೃತ್ತಿ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಗಣಪತಿ ಪ್ರಾರ್ಥನೆ ತಪ್ಪದೇ ಮಾಡಿಕೊಂಡು ಹೋಗಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಸೂಚಿಸ್ತಾ ಇದೆ. ನಿಮ್ಮ ಸಂಗಾತಿಯ ಸಹಕಾರವೂ ಚೆನ್ನಾಗಿರ್ತದೆ, ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಈ ದಿವಸ ಪ್ರಯಾಣದಲ್ಲಿ ಚೆನ್ನಾಗಿರ್ತೀರ, ಯಾವುದೇ ತೊಡಕು ತೊಂದರೆ ಇರುವುದಿಲ್ಲ. ಈ ದಿವಸ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಏರ್ಪಾಡಾಗಬಹುದು. ಹೀಗಾಗಿ ಈಶ್ವರನಿಗೆ ಒಂದು ಅಭಿಷೇಕ, ರುದ್ರಾಭಿಷೇಕ ಅಥವಾ ಬಿಲ್ವಾರ್ಚನೆ ಮಾಡಿಸಿ ಅದು ಆ ಶಮನ ಮಾಡುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ವಸ್ತ್ರ ವ್ಯಾಪಾರಿಗಳು, ಹಾಲು ಹೈನುಗಾರರು, ಇವರಿಗೆಲ್ಲ ತುಂಬ ಲಾಭದಾಯಕವಾಗಿದೆ. ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸಮಾಧಾನ, ಶಾಂತಿ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಈ ದಿವಸ ವಸ್ತು ನಷ್ಟತೆಯೂ ಇದೆ. ವಸ್ತು ಕಳೆದು ಹೋಗ್ಬೋದು, ಮಿಸ್ಪ್ಲೇಸ್ ಆಗಬಹುದು, ಅಥವಾ ಇನ್ನೇನು ತೊಂದರೆ. ಇನ್ನೊಂದು ಸೋಲು, ಮುಖಭಂಗ ಅಂತೀವಲ್ಲ, ಸ್ವಲ್ಪ ಏನೋ ಆ ಥರ ಮನಸ್ಸಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ನೀವು ಕೂಡ ಗಣಪತಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಅದು ಹಾಗೆ ನಿವಾರಣೆಯಾಗುತ್ತೆ. ಇದರ ಹೊರತಾಗಿ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲದ ವಾತಾವರಣ ಕಾಣಬಹುದು. ಸ್ವಲ್ಪ ಕಿರಿಕಿರಿ ಇಲ್ಲ ಅಂತಲ್ಲ, ನೀಚನಾಗಿದ್ದಾನೆ ಕರ್ಮಾಧಿಪತಿ, ಆದರೆ ಆ ಶುಕ್ರನ ಬಲದ ಮೇಲೆ ಸ್ವಲ್ಪ ಮಟ್ಟಿಗೆ ನಡೆಯುತ್ತೆ ಯೋಚನೆ. ಗುರುವಿನ ದೃಷ್ಟಿ ಬೇರೆ ಇದೆಯಾ, ಇದೆಲ್ಲ ಒಳ್ಳೆಯದೇ, ತೊಂದರೆ ಇಲ್ಲ. ಹೀಗಾಗಿ ಸ್ವಲ್ಪ ಪ್ರಮಾಣದ ತೊಂದರೆಗಳಿರುತ್ತೆ. ಗಣಪತಿ ಆರಾಧನೆ ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ವಿರೋಧಗಳು, ಭಿನ್ನಾಭಿಪ್ರಾಯ, ಮನಸ್ತಾಪ ಇದೆ, ವ್ಯಾಪಾರದಲ್ಲಿ ತೊಂದರೆ ಇದೆ, ವಿದೇಶ ಪ್ರಯಾಣಕ್ಕೆ ತೊಂದರೆಗಳು, ವಿಘ್ನಗಳು ಸೂಚಿಸ್ತಾ ಇದೆ, ಅಥವಾ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ವೇಟಿಂಗ್, ಇದೆಲ್ಲ ಕಾಡುತ್ತೆ. ಇದರ ಹೊರತಾಗಿ ಕೆಲಸದಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ, ಅನುಕೂಲದ ಫಲ ಇದೆ, ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ಈ ದಿವಸ ನಿಮ್ಮ ಸ್ನೇಹಿತರು, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ಒಳ್ಳೆಯ ಫಲ. ಪ್ರಾರ್ಥನೆಗೆ ದಿವಸ ಈ ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ
ಪಂಚಾಮೃತ ಸೇವೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ಧೈರ್ಯ ಸಾಹಸಗಳಿದ್ದಾವೆ. ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ಅನುಕೂಲದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ನಿಮ್ಮ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ಒಳ್ಳೆಯ ಸೇವಕರು ಸಹಾಯಕರ ಅನುಕೂಲ ಚೆನ್ನಾಗಿದೆ. ಸಾಲ ಒಂದು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಅದರ ಹೊರತಾಗಿ ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಒಳ್ಳೆಯ ಮಾತು, ಹಣಕಾಸಿನ ಸಹಕಾರ, ಗೃಹ ನಿರ್ಮಾಣ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂತಹ ಕೆಲಸಗಳು ಅಥವಾ ಮನೆಗೆ ಸಂಬಂಧಿಸಿರ್ತಕ್ಕಂಥದ್ದು, ಮನೆಗೆ ಬೇಕಾಗಿರತಕ್ಕಂಥ ವಸ್ತು ಖರೀದಿಯೋ ಮತ್ತೊಂದು ಮನೆ ಬದಲಾಯಿಸೋದು, ಈ ಥರದ್ದೆಲ್ಲ ಅವಕಾಶಗಳಿಗೆ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಗಣಪತಿ ಸನ್ನಿಧಾನಕ್ಕೆ ಗರಿಕೆ ಸಮರ್ಪಣೆ ಮಾಡಿ. ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಉದರ ಬಾಧೆ ಸೂಚಿಸ್ತಾ ಇದೆ. ಬುದ್ಧಿ ಮಂಕಾಗುವ ಸಾಧ್ಯತೆ ಇದೆ. ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ. ಮಕ್ಕಳಲ್ಲಿ ಕಲಹ, ರಗಳೆ ಬರುತ್ತೆ. ಅವ್ರನ್ನ ಕಂಡ್ರಾಗಲು ಅವರ ವರ್ತನೆಗಳು ಇವೆಲ್ಲ ನಿಮಗೆ ಕಿರಿಕಿರಿ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ. ಈ ದಿವಸ ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಈ ದಿವಸ ತಂದೆ ಬಂಧುಗಳ ಜೊತೆಗೆ ಜಗಳ, ಕಲಹ ಆ ಥರದ್ದೊಂದು ಲಕ್ಷಣ ಇದೆ. ಈಶ್ವರನಿಗೆ ನೋಡಿ ಬಿಲ್ವಾರ್ಚನೆ ಮಾಡಿಸಿ ತಪ್ಪದೆ ಎಲ್ಲ ರೀತಿಯ ತೊಡಕು ನಿವಾರಣೆಯಾಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ವೃಷಾಂಕಾಯ ನಮಃ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ 12 ರಾಶಿಗಳ ಫಲಗಳು ಜೊತೆಗೆ ವೀಕ್ಷಕರು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನಿಮಗೂ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ನಿಮಗೇನಾದರೂ ಸಮಸ್ಯೆಗಳು ಇದ್ದರೆ, ಅದಕ್ಕೆ ಪರಿಹಾರ ಬೇಕು ಅಂತ ಇದ್ದರೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯದ ವಿವರವನ್ನು ಕಳಿಸಿದರೆ ಶಾಸ್ತ್ರಿಗಳು ನಿಮ್ಮ ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.